ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಮ್ಮನೆ ಹತ್ರ ಕಡೇಕಲ್ಲು ಬೀಸೆಕಲ್ಲು ಬಂದಿತ್ತು. ನಾವು ಒಂದು ಕಡೇಕಲ್ಲನ್ನ ತೊಗೊಂಡ್ವಿ. ಯಾಕೆಂದರೆ ಅದಕ್ಕೆ ಫ್ಲ್ಯಾಟ್ಗೆ ಒಂದು ಕಡೇಕಲ್ಲು ಬೇಕು ಅಂತ ಹೇಳ್ತಿದ್ರು. ಅವರಿಗೆ ಬೇಳೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಆ ಬೇಳೆಯನ್ನು ಕಡಿಯೋದಕ್ಕೆ ಮಿಕ್ಸಿನಲ್ಲಿ ಅಷ್ಟು ಚೆನ್ನಾಗಾಗಲ್ಲ ಅಂಥೇಳಿ ಈ ಕಡೇಕಲ್ಲನ್ನ ಕೇಳ್ತಾಯಿದ್ರು. ಸೊ ತೊಗೊಂಡ್ವಿ ನಾವು. ಹಾಗೆ ಕಲ್ಲುಗಳನ್ನ ನೋಡ್ತಾ ಇರೋವಂಥ ಟೈಮಲ್ಲಿ ಒಂದು ಮೀನು ಗಾಡಿ ಬಂತು. ತುಂಬ ವೆರೈಟೀಸ್ ಮೀನುಗಳಿದ್ವು ಅದರಲ್ಲಿ. ಹಾಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ವಿ. ಯಾಕೋ ಈಗ ಬರುವಂಥ ಮೀನುಗಳು ಅಷ್ಟು ಟೇಸ್ಟಿಯಾಗೇ ಇರಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ನಾವು ಎಲ್ಲ ಥರದ ಮೀನುಗಳನ್ನೂ ನೋಡಿದ್ವಿ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಇವ್ರು ಯಾವಾಗಲೂ ಬರಲ್ಲ, ಅಪರೂಪಕ್ಕೆ ಸಂಜೆ ಟೈಮ್ ಬರ್ತಾರೆ. ಸೊ ಅವ್ರ ಹತ್ರ ನಾವು ಬೈಗೆ ಮೀನು ಮತ್ತು ಬಂಗಡೆ ಮೀನು ಎರಡನ್ನೂ ತೊಗೊಂಡ್ವಿ. ಬೈಗೆ ಮೀನನ್ನು ತೀರ್ಥಹಳ್ಳಿ ಸೈಡ್ ಬಚ್ಚೋದು ಅಂತ ಹೇಳಿ ಮಾಡ್ತಾರೆ. ಬೈಗೆ ಮೀನು ಬಚ್ಚೋದು ಅಂಥೇಳಿ ಆ ರೆಸಿಪಿನ ಮಾಡ್ತೀನಿ ಅಂತ ನಮ್ಮ ಅತ್ತಿಗೆ ಗಂಡ ಅಣ್ಣ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಆಯಿಲ್ ಹಾಕ್ಕೊಂಡು ದೊಡ್ಡದಾಗಿರುವಂಥ ಈರುಳ್ಳಿನ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದಾರೆ. ಸೊ ಈ ಥರ ಅವ್ರ ಮನೆಯಲ್ಲಿ ಮಾಡ್ತಾರಂತೆ. ತೀರ್ಥಹಳ್ಳಿ ಸೈಡೆಲ್ಲ ಇದೇ ಥರ ಮಾಡೋದು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿಯನ್ನು ಬರೆಸ್ಕೊಂಡ್ರು. ಕುದಿ ಬಂದಾದಮೇಲೆ ಮೀನನ್ನು ಅದಕ್ಕೆ ಹಾಕಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿನ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಹಾಕಿಬಿಟ್ಟು ಕುದಿ ಬರೆಸಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆಮೇಲೆ ಒಂದು ಪಾತ್ರೆಗೆ ಅಚ್ಚಕಾರದ ಪುಡಿ 1 ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, ಆಮೇಲೆ ನಾವು ಮೀನು ಸಾರಿಗೆ ಮಸಾಲೆ ಮಾಡ್ಕೋತೀವಲ್ಲ ಆ ಥರ ಸ್ವಲ್ಪ ಮಸಾಲೆನ ಮಾಡ್ಕೊಂಡಿದ್ವಿ. ಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ರುಬ್ಬಿದ್ವಿ. ಅದನ್ನು 2 ಸ್ಪೂನ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇವತ್ತು ಬಂಗಡೆ ಮೀನು ಫ್ರೈ ಮಾಡ್ತಾ ಇರೋದು ನನ್ನ ಮೈದ್ನ. ಸೊ ಇವತ್ತು ಲೇಡೀಸ್ದು ಏನು ಅಡುಗೆ ಇಲ್ಲ ಜೆಂಟ್ಸ್ದೇ. ಸೊ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಮೈದ್ನ ಅಡುಗೆ. ಇದು ಹೊಸ ರೆಸಿಪಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಮೀನಿಗೂ ಚೆನ್ನಾಗಿ ಹಚ್ತಾ ಇದ್ದಾರೆ. ಹೊಸ ರೆಸಿಪಿ ಅಂತೆ, ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ಇದಕ್ಕೆ ಆ್ಯಕ್ಚುಲಿ ಮೇಲ್ಗಡೆ ರವೆ ಹಾಕಿದರೆ ತುಂಬ ಚೆನ್ನಾಗಾಗೋದು. ನಮ್ಮ ಮನೇಲಿ ರವೆ ಖಾಲಿಯಾಗಿ ಹೋಗಿತ್ತು. ಆಮೇಲೆ ಹಾಗೇ ತವದ ಮೇಲೆ ಹಾಕಿದ್ರು. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಲಿಂಬೆಹಣ್ಣಿನ ರಸವನ್ನು ಹಾಕಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಕಾಲಿಗೆ ಉಗುರು ಸುತ್ತಾಗಿತ್ತು. ಕತ್ತು ಉಗುರು ಇಲ್ಲ ಉಗುರು ಸುತ್ತು ಅಂತ ಹೇಳ್ತೀವಿ ನೋಡು, ತುಂಬ ಅಂದರೆ ತುಂಬ ನೋವ್ತಾ ಇತ್ತು. ಸೊ ಅದಕ್ಕೆ ನಮ್ಮ ಅತ್ತೆ ಒಂದು ಮನೆ ಮದ್ದನ್ನು ಹೇಳಿದ್ರು, ಕಬ್ಬಣ ಕಾಯಿಸ್ಬಿಟ್ಟು ಅದ್ರ ಮೇಲೆ ನೀರು ಬಿಡು, ಕಡಿಮೆ ಆಗತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಮ್ಮಲ್ಲಿ ಕಬ್ಬಣದ ಪೀಸ್ ಏನೂ ಇರಲಿಲ್ಲ. ಹಾಗಾಗಿ ಕತ್ತಿಯನ್ನು ಕಾಯೋದಕ್ಕೆ ನಾನು ಹಾಕಿದ್ದೀನಿ ಕೆಂಡದಲ್ಲಿ. ಕತ್ತಿ ಕೂಡ ಕೆಂಪಾಗಬೇಕು. ಕೆಂಪಾದಮೇಲೆ ಅದನ್ನು ನಾವು ನಮ್ಮ ಉಗುರು ನೇರಕ್ಕೆ ಇಟ್ಕೊಂಡು ಅದ್ರ ಮೇಲೆ ನೀರನ್ನು ಹಾಕಬೇಕು. ತುಂಬ ಬಿಸಿ ಇರುತ್ತೆ ನೀರು. ಬೇರೆ ಎಲ್ಲೂ ಬೀಳ್ದೇ ಡೈರೆಕ್ಟಾಗಿ ಉಗುರಿಗೆ ಬೀಳೋ ಥರ ಇಟ್ಕೊಂಡ್ರೆ ಏನೂ ಆಗೋಲ್ಲ. ಬೇರೆ ಎಲ್ಲರೂ ಚರ್ಮದ ಮೇಲೆ ಬಿತ್ತು ಅಂದರೆ ತುಂಬ ಸುಡತ್ತೆ. ಸೊ ನನಗೂ ಫಸ್ಟಿಗೆ ತುಂಬ ಭಯ ಆಗ್ತಾಯಿತ್ತು, ಬೇರೆ ಕಡೆ ಬಿದ್ದು ಎಲ್ಲಿ ಉಗುರು ಅಂದರೆ ಕಾಲು ಸುಟ್ಬಿಡತ್ತೆ ಅಂತ ಹೇಳಿ. ಸೊ ಉಗುರು ಮೇಲೆ ಸ್ಟ್ರೈಟಾಗಿ ಹಾಕೋದ್ರಿಂದ ಏನೂ ಆ ಕಡೆ ಈ ಕಡೆ ಸುಡಲ್ಲ. ಬಟ್ ತುಂಬ ಹುಷಾರಿಯಾಗಿ ಹಾಕಬೇಕು. ನನಗೆ ಇದು ಹಾಕೋಕ್ಕಿಂತ ಮುಂಚೆ ಕಾಲು ತುಂಬ ನೋವ್ತಾಯಿತ್ತು, ಅಂದರೆ ಸಿಡಿಯೋ ಥರ ಆಗ್ತಾಯಿತ್ತು. ಇದು ಹಾಕಿದ್ಮೇಲೆ ನನಗೆ ಸ್ವಲ್ಪ ರಿಲೀಫ್ ಅಂತ ಹೇಳಿ ಅನ್ನಿಸ್ತು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ಇದೇ ಒಂದು ಮೆಡಿಸನಲ್ಲಿ ಕಡಿಮೆ ಆಗುತ್ತೆ, ಇಲ್ಲ ಅಂತಂದರೆ ಕಡಿಮೆ ಆಗಲ್ಲ. ಸೊ ಯಾರಿಗಾದರೂ ಉಗುರು ಸುತ್ತಾಗಿದ್ದರೆ ಈ ಒಂದು ಮನೆ ಮದ್ದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.